ಸ್ಪೀಕರ್ ಖಾದರ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಅವ್ರು ಹೇಳಿದಂಥ ಒಂದು ಮಾತು ಎಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಎಲ್ಲರೂ ಆರಾಮಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಬೇರೆ ಬೇರೆ ನಾಯಕರುಗಳು ಕೂಡ ಬಂದು ಅವರನ್ನು ಭೇಟಿ ಮಾಡಿದರು. ಇದೆಲ್ಲ ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಶುರುವಾಯಿತು, ಸೂರ್ಯ ನಮಸ್ಕಾರ ಶುರುವಾಯಿತು, ಜಾಗಿಂಗ್ ಶುರುವಾಯಿತು. ನಾವು ನೋಡ್ತಾ ಇದ್ದೀವಿ ಪ್ರಭು ಚೌಹಾಣ್ ಯಾವ ರೀತಿ ವ್ಯಾಯಾಮ ಮಾಡ್ತಾ ಇದ್ದಾರೆ ಅಂತ. ಈ ಕಡೆಗೆ ನಾವು ನೋಡ್ತಾ ಇದ್ದೀವಿ ಶಾಸಕರುಗಳು ಚಡ್ಡಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ ಅದನ್ನು ನೋಡ್ತಾ ಇದ್ದೀವಿ. ಅಹೋರಾತ್ರಿ ಧರಣಿ ಆಯಿತು. ಅಲ್ಲಲ್ಲೇ ಕೆಲವೊಂದು ಕಡೆಗೆ ಹೊದ್ದು ಮಲಗಿದರು ಶಾಸಕರುಗಳು. ರಾತ್ರಿ ಒಂದಷ್ಟು ನಾಟಕ, ಒಂದಷ್ಟು ಭಜನೆ, ಒಂದಷ್ಟು ಡೈಲಾಗ್ಗಳು ಎಲ್ಲವೂ ಕೂಡ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಯೋಗ ವ್ಯಾಯಾಮ ಶುರುವಾಯಿತು. ಕೆಲವರು ವಾಕಿಂಗ್ ಕೂಡ ಶುರು ಮಾಡಿದ್ದಾರೆ. ಅಶೋಕ್ ಅವರನ್ನು ನಾವು ನೋಡ್ತಾ ಇದ್ದೀವಿ, ಭಾರವಾದ ಹೆಜ್ಜೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಶೋಕ್ ಅವರು. ಇನ್ನು ಕೆಲ ಶಾಸಕರುಗಳು ಯೋಗ ವ್ಯಾಯಾಮವನ್ನು ಕೂಡ ಮಾಡ್ತಾ ಇರುವಂಥದ್ದು. ವಿಜೇಂದ್ರ ಅವರನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಸಂಗತಿ. ರಾತ್ರಿ ಎಲ್ಲ ಅಹೋರಾತ್ರಿ ಧರಣಿ. ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಹೇಳಿದರು, ಧರಣಿ ಮಾಡಿದ್ರೆ ಏನು ಬರುತ್ತೆ ಅನ್ನುವಂಥ ಪ್ರಶ್ನೆನ ಅವ್ರು ಹಾಕಿದ್ರು ಸದನದಲ್ಲಿ. ಅವ್ರು ಬರ್ತಾರೆ, ರಾತ್ರಿ ನಾಯಕರು ಬರ್ತಾರೆ, ಏನಪ್ಪ ಊಟ ಮಾಡಿದ್ರ ಅಂತ ಕೇಳ್ತಾರೆ, ತಿಂಡಿ ತಿಂದ್ರ ಅಂತ ಕೇಳ್ತಾರೆ, ಚಲೋ ಮಲಗಿದಿರಾ ಅಂತ ಕೇಳ್ತಾರೆ. ಸೊ ಇದೇ ಕತೆ. ಕೆಲವರು ಹಾಡು ಹೇಳ್ತಾರೆ, ಕೆಲವರು ಭಜನೆ ಮಾಡ್ತಾರೆ. ಹೀಗಾಗಿ ಮುಗಿದೋಗ್ಬಿಡ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಆಗಿರುವಂಥದ್ದು ಅದೇನೇ ನಿನ್ನೆ ರಾತ್ರಿಯಿಂದ ಆದಂಥ ಧರಣಿ. ಅಲ್ಲಿ ನಾವು ನೋಡಿದ್ವಿ ಒಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇದ್ದು. ಬೆಳಗ್ಗೆ ಯೋಗ ಮತ್ತು ಪ್ರಾಣಾಯಾಮಗಳೆಲ್ಲವೂ ಕೂಡ ನಡೀತಾ ಇದೆ, ಜಾಗಿಂಗ್ ಕೂಡ ನಡೀತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಏನು ಹೇಳ್ತಾರೆ, ಯಾಕಂದರೆ ನಾಯಕರು ಅಹೋರಾತ್ರಿ ಧರಣಿ ಮಾಡಿರುವಂಥವರು ಅಶ್ವಥ್ ನಾರಾಯಣ ಸೇರಿದಂತೆ ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡ ಬನ್ನಿ. ಇವತ್ತೇನು ಸರ್ಕಾರ ಮತ್ತು ಸಭಾಧ್ಯಕ್ಷರು ಮಣಿದು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಭಾಳ ಸಂತೋಷ. ಇಲ್ಲದಿದ್ದರೆ ಧರಣ ಮುಂದುವರಿಯುವಂಥದ್ದಿದೆ. ಅಹೋರಾತ್ರಿ ಧರಣ ಮುಂದುವರಿಸಿ ಏನೊಂದು ಮುಖ್ಯಮಂತ್ರಿಗಳ ರಾಜೀನಾಮೆ, ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಮತ್ತು ಈ ಚರ್ಚೆಗೆ ಮತ್ತು ಎಲ್ಲ ಸವಿಸ್ತಾರವಾಗಿ ಇಡೀ ನಾಡಿನ ಜನತೆಗೆ, ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಏನಿದೆ ಹಗರಣ, ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿದೆ, ಭಾಳ ಸ್ಪಷ್ಟವಾಗಿ ಜನರಿಗೆ ತಿಳಿಸ್ಬೇಕು. ಇದೆಲ್ಲ ಒಂದು ಕಡೆ ಏನು ಅಂತ ಜನಕ್ಕೆ ಇವತ್ತೆಲ್ಲ ಒಂದು ಅಲ್ಪ ಸ್ವಲ್ಪ ಕೆಲವು ಜನಕ್ಕೆ ಸಂಪೂರ್ಣ ಗೊತ್ತಿದೆ. ಆದರೂ ಭಾಳ ಈ ಸದನದಲ್ಲಿ, ಯಾಕೆಂದರೆ ಎಲ್ಲೆಲ್ಲ ಹೇಳಿದ್ರೆ ಯಾವುದು ಸತ್ಯ ಅಸತ್ಯ ಅನ್ನೋಂಥ ವಿಚಾರಗಳಿರ್ತದೆ. ಇದು ಸತ್ಯವನ್ನು ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿದೆ. ಎಲ್ಲಿವರೆಗೂ ಈ ಸದನ ನಡೆಯುತ್ತೋ ಅಲ್ಲಿವರೆಗೂ ಅವಕಾಶ ಕೊಡಲ್ಲ ಅಂದಾಗ ಈ ಅಹೋರಾತ್ರಿ ಧರಣ ಮುಂದುವರಿಯುವಂಥದ್ದಾಗುತ್ತೆ. ಒಂದು ತಾರೀಕು ಒಂದು ಕೊನೆ ಹಂತ ಏನು ಅಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ಸಂಪೂರ್ಣ ಈ ಪ್ರಯತ್ನ ಮುಂದುವರಿಯುವಂಥದ್ದು. ಇಲ್ಲೆಲ್ಲ ಸಾಕ್ಷಿಗಳು ಭಾಳ ಸ್ಪಷ್ಟವಾಗಿದೆ. ಇದೇನೋ ಇರ್ಬೋದು ಹೋಗಿರ್ಬೋದು ಅನ್ನೋಂಥದ್ರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ನಾವೇನು ಸುಮ್ಮನೆ ಏಕಾಏಕಿ ಹಾಗೆ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಕ್ಕೆ ಕೊಟ್ಟಿರೋಂಥದ್ದಲ್ಲ. ಇದು ಭಾಳ ಸ್ಪಷ್ಟವಾಗಿ ಸಾಕ್ಷಿ ಕಾಣ್ತಿರೋದ್ರಿಂದ ಮುಖ್ಯಮಂತ್ರಿಗಳ ರಾಜೀನಾಮೆನ ಪಡಿಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಅಸೆಂಬ್ಲಿ ಒಳಗೆ ನಾವು ಸ್ಪೀಕರ್ಗೆ ಮನವಿ ಮಾಡಿದ್ದೀನಿ. ಮೂಡಾ ಹಗರಣ ಭಾಳ ದೊಡ್ಡ ಪ್ರಕರಣ ಆಗಿದೆ. ಮೂಡಾ ಹಗರಣ ಚರ್ಚೆ ಮಾಡಬೇಕು. ಎಲ್ಲ 6 ಕೋಟಿ ಮಹಾಜನತಾ ದುಡ್ಡಿದೆ. ಅದಕ್ಕಾಗಿ ನಾನು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಈಗ ರಾತ್ರಿ ಅವರ ಧರಣಿ ಮಾಡಿದ್ದೀನಿ. ಈಗೂದು ಕೂಡ ನಮ್ಮದು ಅಸೆಂಬ್ಲಿ ಒಳಗೂ ಸರ್ಕಾರ ವಿರೋಧ, ಮುಖ್ಯಮಂತ್ರಿ ವಿರೋಧ ನಾವು ಚರ್ಚೆ ಮಾಡ್ತೀವಿ. ನಮ್ಮದು ಕ್ವಶನ್ ಇದೆ, ಸರ್ಕಾರ ಯಾಕೆ ಚರ್ಚೆ ಮಾಡ್ತಾ ಇಲ್ಲ, ಯಾಕೆ ಅವಕಾಶ ಕೊಡ್ತಾ ಇಲ್ಲ, ಅದಕ್ಕಾಗಿ ಧರಣಿ ಮಾಡಿದ್ದೀನಿ. ಈಗೂದು ಕೂಡ ನಾನು ಒಳಗೂ 100% ವೇದನಲ್ಲಿ ಹೋಗ್ತೀವಿ, ಧರಣಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ 6 ಕೋಟಿ ಜನತಾ ಪ್ರಶ್ನೆ ಇದೆ. ಈ ಕರ್ನಾಟಕ ರಾಜ್ಯದ ಜನತಾ ದುಡ್ಡಿದೆ. ಅದಕ್ಕಾಗಿ ನಾವು ವಿರೋಧ ಪಕ್ಷ ನಾಯಕ ಆಗಿ 100% ಜನತಾ ಧ್ವನಿಯಾಗಿ ನಾನು ಮಾಡಲೇಬೇಕು, ಮಾಡ್ತೀನಿ. ನಮ್ಮ BJP ಮತ್ತು JDS ಒಕ್ಕೂಟಾಗಿ ಮಾಡ್ತಾ ಇದ್ದೀನಿ. ನಮ್ಮ ವಿರೋಧಿ ಪಕ್ಷ R ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಜೊತೆ ಚರ್ಚೆ ಮಾಡಿ ನಾನು ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀವಿ. ಖಂಡಿತ ಇದು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇರ್ತೇವೆ. ಸದನ ಯಾವ ರೀತಿ ನಡೆಸ್ತಾರೆ ನೋಡ್ಕೊಂಡು ಇವತ್ತು ಅದು ತೀರ್ಮಾನವನ್ನು ಕೈಗೊಳ್ತೇವೆ. ಇವರು ನ್ಯಾಯಾಂಗ ತನಿಖೆಗೆ ಹಾಕಿದ್ದು 14/7 ಜುಲೈ 14ನೇ ತಾರೀಕು. 15ಕ್ಕೆ ಅಸೆಂಬ್ಲಿ ಇದ್ದಿದ್ದರಿಂದ ಇವರು ಅಲ್ಲಿ ಕೇವೇಟ್ ಸಲ್ಲಿಸ್ದಂಗೆ ಆಗಿದೆ. ಇಲ್ಲಿ ಮಾತಾಡಬಾರ್ದು ಒಳಗಡೆ ಸದನದಲ್ಲಿ ಯಾರು ಅಂತಕ್ಕಂಥ ದೃಷ್ಟಿಯಿಂದ ಇದು ಬುದ್ಧಿವಂತಿಕೆಯಿಂದ ಅವರು ಈ ಥರ ಒಂದು ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅದರಿಂದ ಇವರೆಲ್ಲೋ ತಪ್ಪಿತಸ್ಥರಿದ್ದಾರೆ, ಇದರಲ್ಲಿ ಚರ್ಚೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವರು ನ್ಯಾಯಾಂಗ ತನಿಖೆಗೆ ಹಿಂದಿನ ದಿವಸ
ಸೊ ಇದು ಸಂಗತಿ. ನ್ಯಾಯಾಂಗ ತನಿಖೆಗೆ ಇವ್ರು ಯಾಕೆ ಆದೇಶ ಕೊಟ್ಟರು ಅಂತಂದರೆ ಇಲ್ಲಿ ಚರ್ಚೆ ಆಗಬಾರ್ದು ಅಪ್ಪಿತಪ್ಪಿ ಅಂತ. ನಾವು ನೋಡ್ತಾ ಇದ್ವಿ ವಿಪಕ್ಷಗಳಿಂದ ಅಹೋರಾತ್ರಿ ಧರಣಿ ಯಾವ ರೀತಿ ಸಾಗ್ತಾ ಇದೆ ಅಂತ. ಶಾಸಕರು ಯೋಗ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. ಅಲ್ಲೊಬ್ಬರು ಏನೋ ಈ ವೈಟ್ ಸ್ವೆಟರ್ ಥರ ಹಾಕೊಂಡು ಮಾಡ್ತಾ ಇದ್ದಾರೆ. ಬ್ರೇಕ್ ಡ್ಯಾನ್ಸೋ ಅಥವಾ ಯೋಗನೋ ಗೊತ್ತಾಗ್ತಿಲ್ಲ. ನೋಡಿ ಅದು ನೋಡಿ, ಪಕ್ಕ ಎಂಟರ್ಟೈನ್ಮೆಂಟ್ ಒಂದು ಲೆಕ್ಕದಲ್ಲಿದು. ಇನ್ನು ಈ ಕಡೆ ನೋಡ್ತೀವಿ ವಿಪಕ್ಷಗಳು ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂಥದ್ದು. ಇವರಂತೂ ಬಿಡಿ, ನಮ್ಮ ಪ್ರಭು ಚವ್ಹಾಣ್ ಕ್ವಾರಣ್ಯ ನೀಡವ್ವ ಕೋಲುಮಂಡೆ ಮಹಾದೇವಂಗೆ ಅಂಥೇಳಿ ಕುಣಿತಾರಲ್ಲ, ಸೇಮ್ ಅದೇ ರೀತಿಯಲ್ಲೇ ಅದೇ ಧಾಟಿನಲ್ಲೇ ಅವರು ಕೂಡ ಕುಣಿತಾ ಇದ್ದಾರೆ. ಇನ್ನು ಅಶೋಕ್ ಸೇರಿದಂತೆ ಶಿವಮೊಗ್ಗದ ಶಾಸಕರುಗಳು ಅವರೆಲ್ಲರೂ ಕೂಡ ಈ ತಾಳ ಭಜನೆ, ಸಿ ಟಿ ರವಿ ಮತ್ತು ಶರವಣ ಕೂಡ ಸೇರಿದ್ದಾರೆ, ರವಿಕುಮಾರ್ ಅವರು. ಇದು ಸಂಗತಿ.